ಈಗ ಹೇಳಮ್ಮ, ನಿಮ್ಮೂರು ಯಾವುದು, ನಿಮ್ಮ ಮನೆ ಎಲ್ಲಿದೆ? ನಿಮ್ಗೆ ಯಾರು ಗೊತ್ತಿರೋರಿದ್ದಾರಾ? ಗಂಡ ಮಕ್ಕಳು? ಹೌದಾ, ನೀವು ಯಾಕ ರೋಡಲ್ಲಿ ಹೋಗ್ತಾ ಇದ್ರಿ? ಎಲ್ಲಿಗೆ ಹೋಗ್ತಾ ಇದ್ರಿ ನೀವು? ಸ್ವಲ್ಪ ಇರಿ. ಎಲ್ಲರೂ ಒಟ್ಟಿಗೆ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಆತಂಕ ಆಗ್ಬೋದು. ನಾನು ಮಾತಾಡ್ತೀನಿ. ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ. ನೀವು ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ಸುತ್ತೆ. ಇಲ್ಲಿ ನಿಮ್ಗೆ ಏನೇ ಅನ್ಸಿದ್ರು ನೀವು ಹೇಳ್ಕೋಬೋದು. ನಿಮ್ಮ ಜೊತೆ ನಾವಿದ್ದೀವಿ, ಧೈರ್ಯವಾಗಿರಿ. ನಿಮ್ಮ ಮನಸ್ಸಲ್ಲಿ ಯಾವುದೇ ಮಾತುಗಳು ಬಂದರೂ ಹೇಳ್ಕೊಳ್ಳಿ. ಹೊಟ್ಟೆ ಹಸಿತಿದೆ, ಊಟ ಬೇಕು. ಇದು ಒಳ್ಳೆ ಚೆನ್ನಾಗಿದೆ ದತ್ತ ಮಹಾಪ್ರಭುಗಳೇ. ಹೊಟ್ಟೆ ಹಶು ಅಂತ ಹೇಳಕ್ ಗೊತ್ತಾಗತ್ತೆ. ಮನೆಯವ್ರು ಎಲ್ಲಿದ್ದಾರೆ, ಊರು, ಕೇರಿ, ಎಲ್ಲಿಂದ ಬಂದೆ, ಯಾಕೆ ಬಂದೆ, ಇವೆಲ್ಲ ಹೇಳಕ್ ಗೊತ್ತಾಗಲ್ವಾ? ಅದೆಲ್ಲ ಹಾಗೆ ಆಗುತ್ತೆ ಜುಗ್ಗ. ನಮ್ಮ ಬುದ್ಧಿ ಇರಲಿ ಇಲ್ಲದೆ ಹೋಗಲಿ, ಜ್ಞಾನ ಇರಲಿ ಇಲ್ಲದೆ ಹೋಗಲಿ, ಆದರೆ ದೇಹಕ್ಕೆ ಹಸಿವು, ನಿದ್ದೆ, ಆಯಾಸ ಇವೆಲ್ಲ ಗೊತ್ತಾಗತ್ತೆ ಕಣೋ. ಅದನ್ನೇ ಆಕೆ ಹೇಳ್ಕೊಂಡಿದ್ದಾಳೆ. ಇವ್ರ ಮನೆಯವ್ರು ಯಾರು ಅಂತ ಗೊತ್ತಾಗೋವರೆಗೂ ಇವ್ರು ನನ್ನ ಜೊತೆನೇ ಇರಲಿ. ನಾನು ಇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಮನೆಗ ಬೇಡಮ್ಮ. ಮೊದಲೇ ಆ ಮನೆಯಲ್ಲಿ ಏನೇನೋ ಸಮಸ್ಯೆಗಳು ನಡೀತಾ ಇದೆ. ಇಂಥ ಸಮಯದಲ್ಲಿ ಇವ್ರನ್ನ ಕರ್ಕೊಂಡು ಹೋಗೋದು ಸರಿ ಇರಲ್ಲ ಅನ್ಸುತ್ತೆ. ಇವ್ರು ಇಲ್ಲೇ ಇರಲಿ ಬಿಡಿ. ಕರೆಕ್ಟ್. ನಾನು ಅದನ್ನೇ ಹೇಳಕ್ ಬಂದೆ. ಮೊದಲೇ ಗೊತ್ತು ಗುರಿ ಇಲ್ಲದೆ ಇರೋ ಹೆಣ್ಮಗಳು. ನಮಗೆ ಇವ್ರ ಬಗ್ಗೆ ಎಷ್ಟೇ ಅನುಕಂಪ ಅನ್ನೋದಿದ್ರೂ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಅನುಮಾನ ಅನ್ನೋದಂತೂ ಇದ್ದೇ ಇರಬೇಕು ಬಿಡಿ. ಅದು ಹಾಗಲ್ಲ ತುಳಸಿ. ಈಗಾಗಲೇ ಆ ಮನೆಯಲ್ಲಿ ವಾತಾವರಣ ಸರಿಯಾಗಿಲ್ಲ. ಒಬ್ಬೊಬ್ಬರ ಮನಸ್ಸಲ್ಲೂ ಒಂದೊಂದು ಆತಂಕ ಇದೆ. ಇನ್ನು ಈಕೆನೆಲ್ಲ ಕರ್ಕೊಂಡು ಹೋದರೆ ಸಮಸ್ಯೆ ಏನಾದರೂ ಹೆಚ್ಚಾದರೆ